ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ಶ್ರೀರಾಮಕೃಷ್ಣ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಬೋಯಿಂಗ್ ಸುಕನ್ಯಾ ಸ್ಟೆಮ್ ಪ್ರಯೋಗಾಲಯವನ್ನು ಉದ್ಘಾಟಿಸಲಾಯಿತು. ಶಾಲೆಯ ಹಿರಿಯ ವಿದ್ಯಾರ್ಥಿ ಭವನದಲ್ಲಿ ಈ ಸುಸಜ್ಜಿತ ಪ್ರಯೋಗಾಲಯವನ್ನು ಬೋಯಿಂಗ್ ಸಂಸ್ಥೆ ಸ್ಥಾಪಿಸಿದೆ. ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಜಣ್ಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮೀಣ ಮಕ್ಕಳಲ್ಲಿ ವಿಜ್ಞಾನ ಹಾಗೂ ವಿಮಾನಯಾನದ ಮೇಲೆ ಆಸಕ್ತಿ ಮೂಡಿಸುವುದು ಉದ್ದೇಶ ಎಂದು ತಿಳಿಸಿದರು. ಪ್ರತಿ ಶನಿವಾರ ಪ್ರಯೋಗಾಲಯದಲ್ಲಿ ತರಬೇತಿಗೆ ಬೋಧಕರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ಮಕ್ಕಳು ಪೈಲಟ್, ಏರೋಸ್ಪೇಸ್ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಮುನ್ನಡೆಯಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ಬೋಯಿಂಗ್ ಗ್ಲೋಬಲ್ ಎಂಗೇಜ್ಮೆಂಟ್ ಲೀಡರ್ ಪ್ರವೀಣ ಯೋಗೇಂದ್ರ ಭಟ್ ಮಾತನಾಡಿದರು. ಗ್ರಾಮೀಣ ಮಕ್ಕಳಿಗೆ ಆಕಾಶಯಾನ ಹಾಗೂ ವಿಜ್ಞಾನ ಶಿಕ್ಷಣ ತಲುಪಿಸುವುದು ಗುರಿ ಎಂದರು. ಈ ಯೋಜನೆ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. Yes, ma'am. Ma'am, look here. Ma'am. Phone here. Please go. ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ. ಎಲ್ಲರೂ ತಗೊಳ್ಳಿಂದ so that they keep learning about management as well as they And now I am working with Boeing. Doing quality checks like PPTs, measurements, if any errors are there, I am resolving all those things, and now I am working with them. Any kids
बेटकोटी स्कूल में लैब खोला है, 2 और स्कूल में अभी लैब इनॉग्रेट हुआ है। यहाँ के बच्चों को अभी साइंस, इंजीनियरिंग, मैथ्स, एरोस्पेस के बारे में सीखने के लिए मौका मिलेगा। बोइंग का यहाँ पे कैंपस है, इंजीनियरिंग कैंपस, वहाँ से जो हमारे इंजीनियर्स हैं, जो हमारे एम्प्लॉयज़ हैं, वो आपके बच्चों को एरोस्पेस के बारे में सिखाएंगे। और हम सोचते हैं कि कुछ बच्चे ये सीख के बोइंग में ज्वाइन करेंगे या एरोस्पेस में ज्वाइन करेंगे, कुछ बच्चे पायलट करेंगे। तो यहाँ से ये सब सीख के जो क्लास में सिखाते हैं उसको यहाँ पे आगे सीखेंगे। यहाँ से सीखने के बाद इंडस्ट्री में जाएंगे और बहुत आगे यहाँ से जाएंगे हमारी। ಯಾವ ಸ್ಟಮ್ ಲ್ಯಾಬ್ ಬೇಕು ಗೊತ್ತಾಗಿಲ್ಲ, ಅದನ್ನ ಆಯ್ತು ಕೊಟ್ಟು ಸ್ಟಮ್ ಲ್ಯಾಬಲ್ಲಿ ಅಂತ ಹೇಳಿದ್ವಿ. ಅವರು ಮಕ್ಕಳಿಗೆ ಅನುಕೂಲ ಆಗಂಗೆ ಲ್ಯಾಬ್ ಮಾಡೋದು ಬೆಂಟ ತಕ್ಷಣ ಬಂಡವಾಳ ಆಗಿ ಎಲ್ಲ ಅನುಕೂಲ ಆಗಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಮಾತಾಡ್ಕೊಡ್ತಾರೆ. ಪೈಲಟ್ಸ್ ಕಮ್ಮಿ ಆಗಿದೆ ನಮಗೆ, ಪೈಲಟ್ಸ್ ಇಂಟ್ರೆಸ್ಟ್ ಆಗಲಿ ಅಂತ ಓದ್ಕೊಳ್ಳೋದಕ್ಕೆ ಈ ಥರ ಮಾಡ್ತಿದ್ದಾರೆ ಅವರು. ಇದು ನನ್ನ ಸುಮಾರು ವರ್ಷದ ಕನಸು. ಟ್ರೈನಿಂಗ್ ಕೊಡೋದಾಗ್ತದೆ, ಲೆಕ್ಚರ್ಸ್ ಬರ್ತಾರೆ ಬೈಕ್ ಕಂಪ್ನಿಯಿಂದ ಅವ್ರಿಗೆ ಟ್ರೈನಿಂಗ್ ಕೊಡೋದಾಗ್ತದೆ.